ಯಾಕಿಂಗ್ ಓಡಾಡಿಯಾ? ಸಂತ, ಇನ್ನೇನು ನಾಳೆ ರಾಜಿ ಮದುವೆ. ಕಾಸಿಗೆ ಏನು ಮಾಡೋದು? ಎಲ್ಲಿಂದ ತರೋದು? ಮದುವೆ ಹೆಂಗೆ ಮಾಡೋದು? ಕಾಸಿಗೇನು 1 ಗಂಟೆ ಬೆಚ್ಚಿದ್ರೆ ಬರ್ತದೆ. ನಮ್ಮ ಪಾಪದ ಗಂಟು ಪಿಚ್ಚ ಹೊತ್ತು ಬಂದೈತೆ ಅನ್ನಿಸ್ತೈತೆ. ಶಾಂತ, ಪಾಪ ಗಂಟು ಏನು ಹೇಳ್ತಿದ್ಯಾ ನೀನು? ಹಸುವಾಗ ಗಂಟ ಪ್ರೀತಿ ಮಮಕಾರದ ನಶೆ ಇರ್ತದೆ. ನಶೆ ಹಸುವಾದಾಗ ಎಲ್ಲ ಗಾಳಿ ತೂರ್ಕ ಹೊಟ್ಟಾಯ್ತದೆ. ಆಗ ಈ ದುಡ್ಡಿನ ತಾಕತ್ತು ಕರಾಮತ್ ಏನು ಅಂತ ಗೊತ್ತಾಯ್ತದೆ. ಅವತ್ತು ನಿನ್ನ ಮನೆ ಸೂರ್ಯನ ಮ್ಯಾಗ ಕತ್ಬಿಟ್ಟು ಅಳ್ಳಾಡ್ಸು. ಕಾಸಿನ ಮಳೆ ಸುರಿತದೆ, ಕಾಸಿನ ಮಳೆ. ನೀನು ಇಲ್ಲಿ ಕೂತಿದ್ಯೆ? ಅವ್ವ ಹಳಾದ ಮೈ ಕೈ ನೋವು ಕಣಪ್ಪ. ಇದ್ಯಾಕೆ ಒಂಟಿ ಪಿಸಾಚಿ ಹಂಗೇನ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ಏನಾಯ್ತು? ನಿನ್ಗಿಂತ ಪಿಸಾಚಿಗಳು ಎಷ್ಟೋ ವಾಸಿ. ಯಾಕೆ ಏನಾಗೈತೆ ನಿನ್ನ ಮೈಗೆ? ಏನೇನೋ ಮಾತಾಡ್ತಿದ್ಯಾ? ತಲೆಗೆಲೆ ಕೆಟ್ಟಾಯ್ತಾ? ಹೆಂಗ ಹೇಳು. ಅವ್ವ, ನೀನು ಮಲ್ಲಿನ ಸಾಯಿಸ್ಬೇಕು ಅನ್ಕೊಂಡಿದ್ದೆ ಅಲ್ವಾ? ನಿನ್ ಕೆಲ್ಸಕ್ಕೆ ನನ್ನನ್ನು ಬಳಸ್ಕೊಳಕ್ ನೋಡಿದೆ. ನಾನು ಮಲ್ಲಿನ ಕೊಟ್ಟಿಗೆಯಿಂದ ಕಳಿಸಿದ್ ಯಾಕೆ ಅಂದ್ರೆ ನನಗೆ ನಿನ್ ಬಗ್ಗೆ ಎಲ್ಲ ಗೊತ್ತಾಯ್ತವ. ನಾನೆಲ್ಲ ಕೇಳಿಸ್ಕೊಂಡಿವ್ನಿ. ಇಲ್ಲ ಕಣ್ಮಗ, ನನ್ನ ಮನಸ್ಸಿನಾಗೆ ಏನೈತೆ ಅಂತ ದಿಟ್ಟವಾಗ್ಲೂ ನಿಂಗೆ ಗೊತ್ತಾಗಕ್ಕಿಲ್ಲ. ಜಮ್ನಿ, ಒಂದು ತಿಳ್ಕ, ನಾನು ಇಟೆಲ್ಲ ಮಾಡ್ತಾ ಇರೋದು ನಿನಗೋಸ್ಕರ. ನೋಡ್ತಾ ಇರು, ನಾನು ಅನ್ಕೊಂಡಂಗೆ ನಡೆದುಬಿಟ್ರೆ ಮುಂದೆ ಈ ಬಂಗ್ಲೆಗೆ ನೀನೇ ರಾಣಿ ಆಗೋಯ್ತೀಯ. ನಾನು ಯಾವ ಬಂಗ್ಲೆ ರಾಣಿ ಆಗೋದು ಬೇಡ. ಮತ್ತಿನ್ನೇನು ಸಾಯ ಗಂಟ ಇನ್ನೊಬ್ಬರ ಮೇಲೆ ಜೀತ ಮಾಡ್ಕೊಂಡೇ ಇರ್ತೇನೆ ಮುದವಿ. ಅವ್ವ, ಇದ್ರಾಗ ಮಲ್ಲಿದೇನು ತಪ್ಪೈತೆ? ಅಲ್ಲ, ನೀನ್ ಮಲ್ಲಿ ನೋಡಿದ್ರೆ ಯಾಕೆ ಹಂಗೆ ಆಡ್ತೀಯ? ಅವ್ವ, ಮಲ್ಲಿ ತುಂಬಾ ಒಳ್ಳೆಯವಳವ. ಕೆಟ್ಟವರು ಅಂದ್ರೆ ನಿಮ್ ದೊಡ್ಡ ಸಾಹುಕಾರರು, ಅವ್ರ ಮನೆಯವರು. ಪಾಪ ಮಲ್ಲಿಗೆ ಎಷ್ಟೊಂದು ಕಷ್ಟ ಕೊಟ್ರು. ಮಲ್ಲಿ ಇಲ್ಲಿಂದ ಓಡೋಗಿದ್ದೆ ಒಳ್ಳೇದಾಯ್ತು. ಅವ್ರ ಊರಾಗಾದ್ರೂ ಖುಷಿಯಿಂದ ಇರ್ತಾಳೆ ಬಿಡು. ಅಯ್ಯೋ ನನ್ನವ್ವ, ಪೆದ್ದು ಕಣವ ನೀನು. ನಿಂಗೇನು ತಿಳಿಯಕ್ಕಿಲ್ಲ, ಸುಮ್ಕಿರು ಪೆದ್ದು. ಈಗ ನೀನು ಯಾವಾಗಲೂ ಮಲ್ಲಿ ಮಲ್ಲಿ ಅಂತಿರ್ತೀಯಲ್ಲ, ಅವಳು ತಪ್ಪಿಸ್ಕೊಂಡೆ ಅಂತ ಓಡೋಗ್ಬಿಟ್ಟವಳಲ್ಲ. ಇದರಿಂದಾಗಿ ಅವಳು ಬದುಕಿನಾಗೆ ಈ ಮುಂದೆ ಎಂತೆಂಥ ಕಷ್ಟ ಬರ್ತದೆ ಅಂತ ನಿನಗೆ ಗೊತ್ತಾ? ಗೊತ್ತಿಲ್ಲ. ಅಂದ್ರೆ ಅಂದ್ರೆ
ಮುಂದೆ ಅವಳ ಜೀವನದಾಗೆ ದೊಡ್ಡ ಚಂಡಮಾರುತ ಬಿರುಗಾಳಿ ಗುಡುಗು ಸಿಡ್ಲು ಎಲ್ಲ ಬರ್ತವೆ. ಈಗೇನ್ ಕಂಡವ, ಮುಂದೆ ಅದೇ ಮಾರಿಯಪ್ಪ ನೋಡ್ತಾ ಇರು. ಇಲ್ಲಮ್ಮ ತೆಗಿ, ಕಾಸು ತೆಗಿ. ಅಣ್ಣ ಕಾಸಾ? ಹಾ ಕಾಸೆ. ಯಾಕೆ ಟಿಕೆಟ್ ತಗೊಳಕಿಲ್ವೇ? ಪುಕ್ಸಟ್ಟೆ ಕರ್ಕೊಂಡೋಗ್ಬಿಟ್ಟಾರೆ. ತೆಗಿ, ಕಾಸು ತೆಗಿ. ಅಣ್ಣ ನನ್ನ ತವ ಕಾಸಿಲ್ಲ ಅಣ್ಣ. ಏನೋ ಕಾಸಿಲ್ವಾ? ಕಾಸಿಲ್ದೇನೆ ನಡುರೋಟ ಬಸ್ ನಾಟ ಹಾಕ್ಬಿಟ್ಟು ಬಸ್ ಹತ್ಕೊಂಡ್ಬಿಟ್ಟೆ ನೀನು. ಸುಮ್ಮನೆ ಕಾಸು ಕೊಡಮ್ಮ. ಅಣ್ಣ ವಾಪ ಮಾಡ್ಕೋಬೇಡಿ, ಇದನ್ನ ಮಡಿಕೊಳ್ಳಿ, ತಕೊಳ್ಳಿ. ಮಾವು ಏನು ಅನ್ಕೊಂಡಿದ್ದೀನಿ ನಾನೇ ಗಿರಿಮಂಗಡಿ ಇಟ್ಕೊಂಡಿದ್ದೀನಿ. ನಾನು ಅದೆಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲ. ಇಳಿಯಬೇಕು ಕೆಳಗಡೆ, ನಿಲ್ಸೋಣ ಬಸ್ಸು. ಇಳಿಯಬೇಕು ಕೆಳಗಡೆ, ಇಳಿ ಕೆಳಗಡೆ. ಅಣ್ಣ ದಯವಿಟ್ಟು ನಿಮ್ಮ ದಮ್ಮಯ್ಯ ಅಂತೀನಿ, ಗಾಡಿ ಮಾತ್ರ ನಿಲ್ಲಿಸ್ಬೇಡಿ ಅಣ್ಣ. ನಂಗೆ ಸಾನೆ ಕಷ್ಟದಲ್ಲಿದ್ದೀನಿ. ಮಾವು ಜಾಸ್ತಿ ಮಾತಾಡ್ಬೇಡ. ನಾನು ತಲೆ ಕೆಟ್ಟ ನಾನು ಮನುಷ್ಯ ಅಲ್ಲ. ಸುಮ್ಮನೆ ಕೆಳಗೆ ಇಳಿದ್ಬಿಡು. ಎಷ್ಟು ಸಾರಿ ಹೇಳೋದು ನಿನಗೆ? ಏನಂತ ತಿಳ್ಕೊಂಡಿದ್ದೀನಿ? ಇಳಿಯಬೇಕು ಕೆಳಗಡೆ. ನಿಲ್ಸೋಣ ಬಸ್ಸು, ಇಳಿಯಬೇಕು ಕೆಳಗಡೆ. ಅಣ್ಣ ದಯವಿಟ್ಟಣ್ಣ ನಿಮ್ಮ ದಮ್ಮಯ್ಯ ಅಂತೀನಿ, ಮಧ್ಯ ಮಾತ್ರ ನಿಲ್ಲಿಸ್ಬೇಡಿ. ಅದಕ್ಕೆ ಹೇಳ್ತಿರೋದು, ಈ ವಾಲೆ ತಕೊಳ್ಳಿ. ಅಲ್ಲಮ್ಮ ಏನು ಅನ್ಕೊಂಡಿದ್ದೀನಿ ನಾನು ಗಿರುವಂಗಡಿ ಇಟ್ಕೊಂಡಿದ್ದಾನಲ್ಲ. ಸುಮ್ಮನೆ ಕೆಳಗೆ ನಿಲ್ಸೋಣ ಬಸ್ಸು. ಅಣ್ಣ ನಿಮ್ಮ ತಂಗಿ ಅಂತ ತಿಳ್ಕೊಂಡು ನನ್ನ ಕೂರಿ ಮನೆ ದೊಡ್ಡಿ ಗಂಟ ಬಿಟ್ಬಿಡಿ, ನಿಮ್ಮ ದಮ್ಮಯ್ಯ ಅಂತೀನಿ. ನಿನ್ನಂತವ್ರನ್ನ ದಿನಕ್ಕೆ 1000 ಜನ ನೋಡ್ತೀನಮ್ಮ ನಾನು. ನಿನಗೆ ದಾನ ಧರ್ಮ ಪುಣ್ಯ ಅಂತ ನಾನಂದ್ರೆ ನಾನ್ ಮನೆಗೆ ಹೋಗ್ಬೇಕಾಯ್ತದೆ. ಅಣ್ಣ ಗಾಡಿ ಮಾತ್ರ ನಿಲ್ಲಿಸ್ಬೇಡಿ ಅಣ್ಣ, ದಯವಿಟ್ಟು ಅಣ್ಣ. ಏನು ಅವಾಗ ನಾನು ನೋಡ್ತಾ ಇದ್ದೀನಿ, ಮಾತಾಡ್ತಾ ಇದೆಯಲ್ಲ. ಸುಮ್ಮನೆ ಕೆಳಗೆ ಕೆಳದ್ರೆ ಹೆಸರಾಯ್ತು. ನಾನ್ ತಲೆ ಕೆಟ್ಟ ಮನುಷ್ಯ ಅಲ್ಲ. ಏನ್ ಹೇಳ್ತಾ ಇದೀಯಾ ಮಗ? ನಿನಗೀಗಲೇ ಏನು ತಿಳಿಯಕ್ಕಿಲ್ಲ, ಸುಮ್ಕಿರು. ಯಾಕೆ ಅಂದರೆ ನೀನಿನ್ನು ಏಳಿಸು ಮುಂಡೆ. ಜಮನಿ, ಈ ಸಾಹುಕಾರ ಮನೆಯಾಗೆ ನಾನು ಕೆಲ್ಸಕ್ಕೆ ಸೇರ್ಕೊಂಡು 8 ವರ್ಷ ಆಯ್ತು ಹೇಳು? 30 ವರ್ಷ. 30 ವರ್ಷ ಆಗೋಯ್ತು ಕಣವ. ಅಲ್ಲಿಂದ ಇಲ್ಲಿ ಗಂಟ ನಮ್ಮ ಸಾಹುಕಾರನ್ನ ಇಂಚೆಂಚು ಅಳತೆ ಮಾಡಿಬಿಟ್ಟಿವ್ನಿ. ಸಾಹುಕಾರ ಹೇಳ್ದಂಗೆ ಕೇಳ್ಕೊಂಡು ತಲೆ ಆಡ್ಸ್ಕೊಂಡು ಬಿದ್ದಿದ್ರೆ ಇದು ರಾಜಮಾಲು, ಇಲ್ಲ ಅಂದ್ರೆ ಸಾಕ್ಷಾತ್ ನರ್ಕವೇ ಅಷ್ಟಯ್ಯ. ಈಗ ಸಾಹುಕಾರನ ಎದುರಾಕೊಂಡು ಬದುಕಕ್ಕಾಯ್ತದ? ಅಥವಾ ಇಲ್ಲಿ ಗಂಟ ಯಾರು ಬದುಕವ್ರ ಹೇಳು ನೀನು? ಮತ್ತೆ ಈ ನರಕದಾಗೆ ಇರ್ಬೇಕು ಅಂತೀಯಾ? ಅದೇ ಕಣವ ಬುದ್ಧಿವಂತರ ಲಕ್ಷಣ. ಈ ನರಕದ ಯಮನ್ನ ನಿವಾರಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ನಂತವ ಒಳ್ಳೆ ಉಪಾಯ ಅದೇ. ಸುಮ್ಕೆ ನೀನು ನಾನು ಹೇಳೋದನ್ನ ಅನ್ಕೊಂಡು ಕೇಳ್ಕೊಂಡು ಹೋಯ್ತಾ ಇರು, ಎಲ್ಲ ಸರೋಯ್ತದೆ, ಒಳ್ಳೇದಾಯ್ತದೆ. ಬಾರೆ ಈ ಕಡೆ ನೂಲಿ ಬೇಡ, ಹೋಗ ಕಡೆ ಬೇಗ. ಸರ್ಕ ನಿಮ್ಮಿಂದ ಉಪಕಾರ ಆಯ್ತು. ನಿಮ್ಮ ಉಪಕಾರನ ನಾನು ಹೆಂಗ್ ತೀರಿಸ್ಲಿ? ಇದ್ರಲ್ಲಿ ಉಪಕಾರ ಏನು ಬಂತು? ಇಂಥ ಕಷ್ಟ ಯಾರಿಗೆ ಬೇಕಾದರೂ ಬರ್ಬೋದಪ್ಪ. ನನ್ನ ದೊಡ್ಡಮ್ಮನೋ ಚಿಕ್ಕಮ್ಮನೋ ಇಲ್ಲ ನಿನ್ನ ಅಕ್ಕ ಅಂತ ಅನ್ಕೋ. ನನ್ನ ಹೆಸರು ರಾಣಿ, ಕುಸುಮಾ ರಾಣಿ. ನಿನ್ನ ಹೆಸರೇನು? ಮಲ್ಲಿ. ಮಲ್ಲಿ. ನಾನು ರಾಣಿ, ನೀನ್ ಮಲ್ಲಿ. ಅಕ್ಕ ತಂಗಿರ ಹೆಸರಿದ್ದಾಗಿದೆ ಅಲ್ವಾ? ಅಕ್ಕ ನೀ ನಂಗೆ ಕಾಸು ಕೊಟ್ರಲ್ಲ, ಅದ್ರ ಬದಲು ಇದನ್ನ ಇಟ್ಕೊಳ್ಳಿ, ತಕೊಳ್ಳಿ. ಅಯ್ಯೋ ಪೆದ್ದಿ, ಅದು ರೋಲ್ ಗೋಲ್ಡು. ಬಂಗಾರದ ಥರ ಕಾಣಲಿ ಅಂತ ಬಂಗಾರದ ನೀರು ಹಾಕಿದ್ದಾರೆ, ಅದನ್ನ ನೀನೇ ಹಾಕೋ, ನನಗೇನು ಬೇಡ.
ಹೌದು, ಎಲ್ಲಿಗೆ ಹೋಗ್ತಿದ್ಯಾ? ನಾನು ನಮ್ಮ ಊರಿಗೆ ಹೊಂಟಿವ್ನಿ, ಕುರಿಮಂದಿ ದೊಡ್ಡಿಗೆ, ನಮ್ಮಪ್ಪ ಅವನ ಹತ್ರ. ನೀವು ಕುರಿಮಂದಿ ದೊಡ್ಡಿಗೆ ಹೊಂಟಿರಾ? ಹೌದು, ನಾನು ಅಲ್ಲಿಗೆ ಏನೋ ಕೆಲಸ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ನಿನ್ ಕತೆ ಹೇಳು. ನಿನ್ ವಯಸ್ಸೆಷ್ಟು? ಅಯ್ಯೋ, ಏನಾಯ್ತು? ಯಾಕೆ ಬೆವರ್ತಾ ಇದೀಯ ಚಿನ್ನ? ಮದ್ವೆ ಆಗಿದ್ಯಾ? ಗಂಡ ಜೊತೆಲಿಲ್ಲ? ಓ, ಅಪ್ಪ ಅಮ್ಮನ ಮನೆಗೆ ಹೊರಟಿದ್ಯಾ? ಅದು ಹೀಗೆ ಅಲ್ಲ, ಕೈಯಲ್ಲಿ ದುಡ್ಡಿಲ್ಲ, ಕಾಸಿಲ್ಲ, ಮೈ ಮೇಲೆ ಒಂದು ಒಡವೆ ಇಲ್ಲ, ಕೈಯಲ್ಲಿ ಬ್ಯಾಗ್ ಇಲ್ಲ. ಹೆಚ್ಚಾಗಿ ಏನ್ ಕತೆ ನಿಂದು? ನಿನ್ನ ನೋಡಿದ್ರೆ ಎಂಥವ್ರು ಹೇಳ್ತಾರೆ, ಗಂಡ ಬಿಟ್ಬಿಟ್ನಾ ಇಲ್ಲ ಗಂಡ ಓಡಿಸ್ಬಿಟ್ನಾ? ಮಾಮೂಲಿ ಕತೆನೇ ಬಿಡು. ನಾನಿನ್ನು ನನ್ನ ಗಂಡನ ಮುಖನೇ ನೋಡಿಲ್ಲ. ಹಾ, ಹೌದಾ? ಹೋಗ್ಲಿ ಬಿಡು, ಗಂಡನ ಮುಖ ನೋಡಿಲ್ಲ ಅಂದ್ರೆ ಲಾಸ್ ಏನೂ ಇಲ್ಲ, ಎಲ್ಲ ಲಾಭನೇ. ನೀನೇನು ಚಿಂತೆ ಮಾಡಬೇಡ, ನಾನಿದ್ದೀನಲ್ವಾ, ಎಲ್ಲ ಸರಿ ಹೋಗುತ್ತೆ. ನನ್ನ ಮಾತನ್ನ ನಡೆಸದೇ ಇರೋ ಮಗ ಇದ್ರೆ ಏನು, ಸತ್ರೆ ಏನು? ಏನಾಯ್ತು? ಶ್ರೀ, ನಿನ್ನೆ ಕೇಳ್ತಾ ಇರೋದು ಏನಾಯ್ತು ಅಂತ. ಕರೆದ್ಯಾ? ಸರಿ ಹೋಯ್ತು. ಆಗ್ಲಿಂದ ಮಾತಾಡಿಸ್ತಾನೆ ಇದ್ದೀನಿ, ನೀನ್ ಈ ಲೋಕದಲ್ಲಿ ಇಲ್ಲ ಬಿಡು. ಓಹ್, ಸಾರಿ. ಏನು ಹೇಳು? ಇವತ್ತು ಮಾವಯ್ಯ ಏನೋ ಕೇಳ್ತಾ ಇದ್ದಾಗ ನೀನೇನು ಹೇಳಲೇ ಇಲ್ಲ. ಹ್ಞೂ ಅಂದಿದ್ರೆ ಆಗ್ತಿತ್ತಪ್ಪ, ಅಷ್ಟೆಲ್ಲ ದೊಡ್ಡ ನಾಟಕನೇ ನಡೀತಾ ಇರಲಿಲ್ಲ. ಶ್ರೀ, ಮಾವಯ್ಯ ಬಂದೂಕ ಹಿಡ್ಕೊಂಡ್ ಬಂದಾಗ ನನ್ಗಂತೂ ಎಷ್ಟು ಭಯ ಆಗೋಗಿತ್ತು ಗೊತ್ತಾ? ಅಲ್ಲ ಕಣೋ, ಮಾವಯ್ಯ ಹೇಳಿದ ಕೆಲ್ಸನ ನೀನ್ ಮಾಡಿದ್ಯಾ ಅಂದ್ಮೇಲೆ ಅದ್ರಲ್ಲಿ ಒಪ್ಕೊಳ್ಳೋದಕ್ಕೆ ಏನ್ ತೊಂದ್ರೆ? ಈಗ ಆ ಮಲ್ಲಿ ಕತೆನೆ ನೋಡು, ಅವಳ ಅಪ್ಪ ಅವಳನ್ನ ಮಾರ್ಬಿಟ್ಟಿದ್ದಾನಂತೆ. ಹೌದಾ? ನಿಜನಾ? ಅವಳಪ್ಪ ಅವಳನ್ನ ಯಾಕೆ ಮಾರಿರ್ಬೋದು? ದುಡ್ಗೋಸ್ಕರ ಅನ್ಸುತ್ತೆ ಅಲ್ವಾ? ಬಹುಶಃ ಅವಳಪ್ಪ ಸೋಮಾರಿ ಅನ್ಸುತ್ತೆ, ಏನು ಕೆಲ್ಸನೇ ಮಾಡಲ್ವೇನೋ. ಯಾರಿಗೆ ಗೊತ್ತು ಅದೇನು ನಡ್ತಿದ್ಯೋ, ಏನು ಕತೆನೋ. ಮಾವಯ್ಯ ಕೋಪ ಮಾಡ್ಕೊಂಡಿರೋದ್ರಲ್ಲಿ ತಪ್ಪೇನಿಲ್ಲ ಬಿಡು. ಅವಳಪ್ಪ ಅವಳನ್ನ ಮಾವಯ್ಯಂಗ್ ಮಾರಿದಾನೆ, ಅದಕ್ಕೆ ಮಾವ ದುಡ್ಡು ಕೊಟ್ಟಿದ್ದಾರೆ ಅಂದಮೇಲೆ ಮಲ್ಲಿ ಓಡೋಗಿದ್ದು ತಪ್ಪಲ್ವಾ? ಶ್ರಾವಣಿ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯ? ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸನೇ ಅಲ್ವಾ? ಮನುಷ್ಯ ಅಂದರೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ವಸ್ತುನ ಒಬ್ರು ಮಾರೋದಂತೆ, ಮತ್ತೊಬ್ರು ಕೊಂಡ್ಕೊಳ್ಳೋದಂತೆ. ಮೈ ಗಾಡ್. ಮಾವ ಲಕ್ಷ ಲಕ್ಷ ದುಡ್ಡು ಕೊಡ್ತೀನಿ ಅಂದಿರ್ತಾರೆ, ಅದಕ್ಕೆ ಅವ್ನು ಮಾರಿರ್ತಾನೆ, ಅದ್ರಲ್ಲಿ ತಪ್ಪೇನಿದೆ? ಪ್ರಾಣಿಗಳನ್ನ ವಸ್ತುಗಳನ್ನ ಮಾರಿದ್ರೆ ತಪ್ಪಲ್ಲ, ಅದೇನು ಮಾಡಿದ್ರೂ ಸುಮ್ಮನಿರ್ತವೆ. ಆದರೆ ಮನುಷ್ಯರಿಗೆ ಭಾವನೆಗಳಿರುತ್ತೆ. ಹೀಗೆಲ್ಲ ಆದರೆ ನೋವಾಗುತ್ತೆ, ಸಂಕಟ ಆಗುತ್ತೆ. ಮಲ್ಲಿಗೂ ನೋವಾಗಿರುತ್ತಲ್ವಾ? ಹಾಗೇ ಆಗಿರುತ್ತೆ. ಯಾರಿಗೆ ತಾನೇ ಇಷ್ಟ ಇರುತ್ತೆ ಈ ಥರ ಎಲ್ಲ ಆಗಕ್ಕೆ? ಅದಕ್ಕೆ ತಾನೇ ಅವಳು ಓಡೋಗಿರೋದು. ಏನೋಪ್ಪ, ನನ್ಗಂತೂ ಒಂದು ತಿಳಿತಾ ಇಲ್ಲ, ಎಲ್ಲ ಗೋಡ್ಸ್ಲಾಗ್ಬಿಟ್ಟಿದೆ, ಏನೂ ಅರ್ಥ ಆಗ್ತಿಲ್ಲ. ಶ್ರೀ, ಒಂದೊಂದ್ಸಲ ಅದೇ ಆ ಹುಡುಗಿ ಮಲ್ಲಿ
ಅವಳು ಮಾಡಿದ್ದೆ ಸರಿ ಅನ್ಸುತ್ತೆ, ಇನ್ನೊಂದ್ಸಲ ನಿಮ್ಮ ಅಪ್ಪ ಮಾಡಿದ್ದೆ ಸರಿ ಅನ್ಸುತ್ತೆ. ಏನೋಪ್ಪ, ನನಗಂತೂ ನಿದ್ರೆ ಬರ್ತಾ ಇದೆ, ನಾ ಮಲ್ಕೊಳ್ತೀನಿ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇಷ್ಟಕ್ಕೂ ನಾನು ಹೇಳಿದ್ ನೀವೇನಾದ್ರೂ ಕೇಳ್ತೀರಾ? ಇಲ್ವಲ್ಲ. ಇನ್ನು ನಿಮ್ಮ ಅಪ್ಪ ಗೋವಿಂದ. ಕುರಿ ಮಂದಿ ದೊಡ್ಡೆ ಯಾರ್ರೀ? ಕುರಿ ಮಂದಿ ದೊಡ್ಡೆ ಬರ್ರಿ, ಮುಂದೆ ಬರ್ರಿ, ಮುಂದೆ ಬರ್ರಿ, ಇಳ್ಕೊಳ್ಳಿ ಬೇಗ. ಟೈಮ್ ಆಯ್ತು, ಬೇಗ ಬೇಗ ಇಳಿಬೇಕು. ಲೇಟ್ ಮಾಡಂಗಿಲ್ಲ, ಅರ್ಜೆಂಟಾಗಿ ಇಳ್ಕೊಳ್ಳಿ, 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 ಬೇಗ ಇಳಿರಿ. ಹಾ, ಇಳಿಗಮ್ಮ. ಯಾರಪ್ಪ ಇದು? ಯಾರು ರೀ ಚೀಲ ನೋಡೋಕ್ಕಾಗಲ್ಲೇನ್ರಿ? ಸ್ವಲ್ಪ ಬಾಮ ಈ ಕಡೆ ಬಾಮ ಬೇಗ. ಹಾ, ರೈಟ್ ರೈಟ್ ರೈಟ್. ರಾಣಿ ಅಕ್ಕ, ನೀವು ಬಹು ಒಳ್ಳೆಯವರು. ನನ್ನನ್ನು ನಮ್ಮ ಊರಿಗೆ ತಲುಪಿಸ್ಬಿಟ್ರಿ. ನಾನು ಸ್ಯಾನೆ ಕಷ್ಟದಲ್ಲಿದ್ದೆ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋಕ್ಕಿಲ್ಲ. ಆದಷ್ಟು ಬೇಗ ನಿಮ್ಮ ಕಾಸನ್ನ ವಾಪಸ್ ಕೊಟ್ಬಿಡ್ತೀನಿ. ಹ್ಞೂ. ಮತ್ತೆ ಅದೇ ಮಾತಂತಿದ್ಯಲ್ಲ ಚಿನ್ನ, ಬಿಟ್ಟಾಕದನ್ನ. ಇದನ್ನ ಉಪಕಾರ ಅನ್ಕೋ. ಈ ಉಪಕಾರಕ್ಕೆ ತಕ್ಕ ಪ್ರತಿಫಲನ ನಾನು ನಿನ್ನ ಹತ್ರ ತಗೋತೀನಿ. ಆಮೇಲೆ ಓ, ನೀವು ಏನು ಉಪಕಾರ ಕೇಳಿದ್ರು ನಾ ಇಲ್ಲ ಅನ್ನಕ್ಕಿಲ್ಲ. ಜಗತ್ತಿರೋದೇ ಹಾಗೆ. ಎಲ್ಲರೂ ಒಂದಲ್ಲ ಒಂದು ರೀತಿ ಉಪಕಾರ ಮಾಡೇ ಮಾಡ್ತಾರೆ. ಅದಕ್ಕೆ ತಕ್ಕ ಪ್ರತಿಫಲನೂ ತಗೋತಾರೆ. ಅದು ಅಪ್ಪ ಅಮ್ಮ ಆಗಿರ್ಬೋದು, ನೆಂಟರಾಗಿರ್ಬೋದು, ಫ್ರೆಂಡ್ಸು ಇರ್ಬೋದು. ರಾಣಿ ಅಕ್ಕ, ನಾ ಇವ್ರಿಗೆ ಬಂದ ಖುಷಿಗೆ ನೀವು ಏನು ಹೇಳ್ತಿದ್ದೀರಾ ನಂಗೆ ಒಂದು ತಿಳಿತಿಲ್ಲ. ಈ ಜಗತ್ತು ತುಂಬ ಕೆಟ್ಟದು. ಯಾವಾಗ ನಾವು ಅದನ್ನು ಕಣ್ಣಿಂದ ನೋಡೋದಿಲ್ವೋ ಅಲ್ಲಿವರೆಗೂ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ನನ್ನ ಮಾತು ನಿನಗೆ ಅರ್ಥ ಆಗ್ತಿಲ್ಲಲ್ಲ? ಎಲ್ಲಿ ಹೋಗ್ತೀಯ? ನನ್ನ ಜೊತೆ ಇರೋಕ್ಕೆ ಶುರು ಮಾಡ್ತೀಯಲ್ಲ, ಎಲ್ಲ ಅರ್ಥ ಆಗುತ್ತೆ. ಸಿಗ್ತೀಯಲ್ಲ ನಿಮ್ಮ ಜೊತೆಯಾಗ? ನಾನೀಗ ನಮ್ಮಪ್ಪ ಅವಂತವ ಹೋಯ್ತಾ ಇದ್ದೀನಿ, ನಮ್ಮ ಮನೆಗೆ ಹೋಯ್ತಾ ಇದ್ದೀನಿ. ಇನ್ಮ್ಯಾಕೆ ಅವ್ರನ್ನ ಬಿಟ್ಟು ನಾ ಎಲ್ಲಿಗೂ ಹೋಗೋಕ್ಕಿಲ್ಲ. ಇದೇನು ಚಿನ್ನ, ಸಾಯೋ ತನಕ ಅಪ್ಪ ಅಮ್ಮನ ಜೊತೆನೇ ಇರೋಕ್ಕಾಗುತ್ತಾ? ನಾ ಅವ್ರ ಜೊತೆಯಾಗೆ ಇರ್ತೀನಿ. ಆಯ್ತಾಯ್ತು, ನೋಡೋಣ. ರಾಣಿ ಅಕ್ಕ, ನಾ ಇನ್ನು ಬರ್ತೀನಿ. ಸಿಗ್ಬೇಕು ಅಂದ್ರೆ ಮೊದಲು ಆ ಹುಡುಗಿ ಸಿಗ್ಬೇಕು. ಏನ್ ಮಾಡ್ತೀಯ ನೋಡು.